ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ಒಂದು ಸಿಹಿ ತಿಂಡಿಯನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಆ ಸಿಹಿ ತಿಂಡಿ ಹೆಸರು ಉರಿ ಅಕ್ಕಿ ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈಗ ಅದಕ್ಕೆ ಬೇಕಾಗಿತ್ತು ಉರಿ ಅಕ್ಕಿ ತಂಬಿಟ್ಟಿಗೆ ಬೇಕಾಗಿರೋ ಸಾಮಾನುಗಳೇನಪ್ಪ ಅಂದರೆ 2 ಬಟ್ಲಷ್ಟು ಅಕ್ಕಿ ತಗೊಂಡಿದ್ದೀನಿ, ಮತ್ತು 1 ಬಟ್ಲಷ್ಟು ಕಡಲೆಕಾಯಿ ಬೀಜ, ಹುರುಗಡ್ಲೆ 1 ಬಟ್ಲು, ಮತ್ತು ಬಿಳಿ ಎಳ್ಳು, ಕಪ್ಪೆರಳು ಸ್ವಲ್ಪ ತಗೊಂಡಿದ್ದೀನಿ, 2 ತಗೊಂಡಿದ್ದೀನಿ. ಮತ್ತು ಒಂದು ಕೊಬ್ಬರಿ ತಗೊಂಡು ಅದಕ್ಕೆ ಸಿಪ್ಪೆ ಬಿಡಿಸಿ ಒಂದು ಸಣ್ಣದಾಗಿ ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಒಂದು 4-5 ಪೀಸು ತಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದನ್ನು ಬೆಲ್ಲನ ಪಾನಕ ಮಾಡಿ ಇಟ್ಕೊತಾ ಇದ್ದೀನಿ. ಬೆಲ್ಲನ ಪಾನಕ ಮಾಡಿ ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿನ ಬಿಸಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಬಿಸಿ ಮಾಡ್ಕೋಬೇಕು, ಕಡಿಮೆ ಉರಿನಲ್ಲಿ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಉರಿ ಕೊಟ್ಟರೆ ಸೀದೋಗ್ಬಿಡ್ತದೆ, ಕಪ್ಪಾಗ್ಬಿಡ್ತದೆ ಅಕ್ಕಿ. ಹಾಗಾಗಿ ಕಡಿಮೆ ಉರಿಲಿ ನಿಧಾನವಾಗಿ ಬಿಸಿ ಮಾಡ್ಕೋಬೇಕು, ನೋಡ್ಕೊಂಡು ಬಿಸಿ ಮಾಡ್ಕೋಬೇಕು. ಅಕ್ಕಿನ ಬಿಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಮತ್ತು ಹುರುಗಡ್ಲೆ ಬಿಸಿ ಮಾಡ್ಕೋಬೇಕು, ಅದುವೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದೆರಡನ್ನೂ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಆರಲಿ, ಅದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇಟ್ಕೊತೀನಿ. ಪೌಡ್ರ್ ಮಾಡಿ ಇಟ್ಕೊಂಡ್ಮೇಲೆ ಈಗ ಕೊಬ್ಬರಿನ ಬಿಸಿ ಮಾಡ್ತಾಯಿದ್ದೀನಿ. ಕೊಬ್ಬರಿನೂ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಆರಿದ ನಂತರ ಅದಕ್ಕೆ ಏಲಕ್ಕಿ 4-5 ಏಲಕ್ಕಿ ತಗೊಂಡಿದ್ನಲ್ಲ, ಕೊಬ್ಬರಿ ಜೊತೆಗೇ ಏಲಕ್ಕಿನೂ ಬಿಸಿ ಮಾಡಿಕೊಂಡು ಈ ಅಕ್ಕಿ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಬಿಳಿ ಎಳ್ಳು, ಕಪ್ಪೆಳ್ಳು ತಗೊಂಡಿದ್ನಲ್ಲ, ಅದನ್ನು ಬಿಸಿ ಮಾಡಿ ಈ ಪೌಡ್ರಿಗೆ ಹಾಕೋತಾ ಇದ್ದೀನಿ. ಹಾಕೊಂಡಾದ ನಂತರ ಕಡಲೆಕಾಯಿ ಬೀಜ ಬಿಸಿ ಮಾಡಿಕೊಂಡು ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಹಾಗೆ ಇಟ್ಕೋಬೇಕು. ಕಡಲೆಕಾಯಿ ಬೀಜನ ಸ್ವಲ್ಪ ಬಿಸಿ ಗಮ್ಮಂತ ಸ್ಮೆಲ್ ಬರುತ್ತೆ. ಬಿಸಿ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡು ರೆಡಿ ಮಾಡಿಕೊಂಡಿದ್ದೀನಿ. ಈಗ ಬನ್ನಿ ನೋಡೋಣ, ಪಾನಕ ಆಗಿದೆ. ಈಗ ನಿಧಾನಕ್ಕೆ ಕೂತ್ಕೊಂಡು ಎಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಬೆಲ್ಲದ ಪಾನಕ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಸಣ್ಣದಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಡು ಆಯಿತು. ಇದನ್ನು ಹೇಳ್ಕೊಟ್ಟಿದ್ದು ಯಾರು ಅಂತ ಅಂದರೆ ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿದ್ದು. ನಮ್ಮ ಅಜ್ಜಿ ಮಾಡಿ ಕೊಟ್ಟು ಕಳಿಸ್ತಿದ್ರು ನಮ್ಮ ತಾತನ ಕೈಲಿ. ದಪ್ಪ ಉಂಡೆನ ಅಷ್ಟು ದಪ್ಪ ಕಟ್ಟಿ ತಂದು ಕೊಡೋರು ನಮ್ಮ ತಾತ. ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಈ ಥರನ, ಅವರಿಂದ ಕಲ್ತಿದ್ದು. ನಮ್ಮ ತಾತ ತಗೊಂಡು ಬರೋರು ಇವರೇ ನಮ್ಮ ಅಜ್ಜಿ ತಾತ. ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ತಮ್ಮ ತುಂಬ ಖುಷಿಯಾಗಿ ಈ ಉಂಡೆನ ತಿಂತಾಯಿದ್ವಿ. ತುಂಬ ರುಚಿಯಾಗಿರ್ತದೆ, ಒಳ್ಳೆ ಪರಿಮಳ. ಕೊಬ್ಬರಿ ಏಲಕ್ಕಿ ಹಾಕಿದ್ದೀನಲ್ಲ, ಗಮ್ಮಂತ ಸ್ಮೆಲ್ ಬರ್ತಾಯಿದೆ, ಒಳ್ಳೆ ಪರಿಮಳ, ತುಂಬ ಚೆನ್ನಾಗಿರ್ತದೆ, ಬಾಯಿಗೆ ತುಂಬ ರುಚಿ ಕೊಡ್ತದೆ. ಇದೇ ಥರ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಮಾಡ್ಕೊಂಡು ತಿನ್ನಿ. ಇದು ಉರಿ ಅಕ್ಕಿ ತಂಬಿಟ್ಟು ತುಂಬ ಚೆನ್ನಾಗಿರ್ತದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನನಗೆ ಮಾಡೋಕ್ಕೆ ಬರೋ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇರ್ತೀನಿ. ಧನ್ಯವಾದಗಳು.